ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆಕಾಶ್ ಸರ್. ಇವತ್ತಿನ ದಿವಸ ಒಂದು ಹೊಸ ಟಾಪಿಕ್ ಜೊತೆ ಬರ್ತಾ ಇದ್ದೀನಿ. ದಿನನಿತ್ಯದಂತೆ ಇವತ್ತು ಕೂಡ ಒಂದು ಹೊಸ ಟಾಪಿಕ್ ಜೊತೆ ಬರ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ಒಂದು ಹೊಸ ಟಾಪಿಕ್ ಯಾವುದಪ್ಪ ಅಂತಂದರೆ, ಮೊದಲಿಗೆ ಹೇಳಿಬಿಡುವಂಥದ್ದು ಯಾವುದಪ್ಪ ಅಂದರೆ ಅದು ದೋಣಿಗಳು ಮತ್ತು ಪ್ರವಾಹಗಳು. ರೈಟ್, ದೋಣಿಗಳು ಮತ್ತು ಪ್ರವಾಹಗಳು ಅಂತ ಬಂದಾಗ ಕೆಲವೊಂದಿಷ್ಟು ವಿಷಯಗಳು ನಮಗೆ ಇಲ್ಲಿ ತಲೆಯಲ್ಲೇ ಬರುವಂಥದ್ದು. ರೈಟ್ ಸರ್, ಇದ್ರ ಮೇಲೆ ಯಾವ ರೀತಿಯಾದಂಥ ಕ್ವಶನ್ಗಳನ್ನು ಬರ್ಬೋದು, ಯಾವ ರೀತಿಯಾದಂತಹ ನಾವು ಇಲ್ಲಿ ಕ್ವಶನ್ಗಳನ್ನು ನೋಡ್ಬೋದು, ಎಕ್ಸಾಮ್ನಲ್ಲಿ ಬರುವಂಥ ಕ್ವಶನ್ಗಳಲ್ಲಿ ಏನು ಡಿಫ್ರೆನ್ಸ್, ಬೇರೆ ಬೇರೆ ರೀತಿಯಂಥ ಎಕ್ಸಾಮ್ ಕ್ವಶನ್ಗಳನ್ನು ಯಾವ ರೀತಿಯಾಗಿ ನಾನು ನೋಡ್ಬೋದು ಅನ್ನೋದಕ್ಕೆ ಒಂದಷ್ಟು ವಿಚಾರಗಳನ್ನು ನಿಮಗೆ ಮೊದಲು ಹೇಳಿಬಿಟ್ಟು ಆನಂತರ ಈ ಟಾಪಿಕನ್ನು ಸ್ಟಾರ್ಟ್ ಮಾಡ್ತೀನಿ. ರೈಟ್, ಹಾಗಿದ್ದಾಗ ಇಲ್ಲಿ ದೋಣಿಗಳು ಅಂತ ಬಂದಾಗ ಮತ್ತು ಪ್ರವಾಹ ಅಂತ ಬಂದಾಗ ನಾವು ನೀರಿನಲ್ಲಿ ಒಂದು ನದಿಯ ನೀರಿನಲ್ಲಿ ಇರ್ಬೋದು ಅಥವಾ ಸಮುದ್ರ ನೀರಿನಲ್ಲಿ ಚಲಿಸುವಂಥ ಒಂದು ದೋಣಿಯ ವ್ಯವಸ್ಥೆ ಅಥವಾ ಒಂದು ಸಾರಿಗೆ ವ್ಯವಸ್ಥೆಯನ್ನು ಏನು ಮಾಡ್ತೀವಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಏನು ಮಾಡ್ತೀವಿ ಅಂತಂದರೆ ಅದರದ ವೇಗ ಎಷ್ಟು, ಅದರ ದೂರ ಎಷ್ಟು ಹೋಗ್ತದೆ. ರೈಟ್, ಅದೇ ರೀತಿಯಾಗಿ ಮತ್ತು ಅದು ನೀರು ಹರಿಯುವ ದಿಕ್ಕಿನಲ್ಲಿ ಹೋಗುವಂಥ ದೋಣಿ, ಅದು ಅದರ ವೇಗ ಮತ್ತು ನೀರಿನ ವೇಗ, ಅದರ ಜೊತೆಗೆ ನೀರು ಹರಿಯುವ ವಿರುದ್ಧ ದಿಕ್ಕಿನಲ್ಲಿ ಒಂದು ದೋಣಿಯ ವೇಗ ಇರ್ಬೋದು ಅಥವಾ ನೀರಿನ ವೇಗ ಇರ್ಬೋದು, ಮತ್ತು ಅದು ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆ ಮತ್ತು ಎಷ್ಟು ಗಂಟೆಯಲ್ಲಿ ಎಷ್ಟು ಸಮಯವನ್ನು ತೆಗೆದುಕೊಂಡು ಅದು ಎಷ್ಟು ದೂರವನ್ನು ಕ್ರಮಿಸ್ತದೆ ಅನ್ನುವಂಥ ಒಂದು ಕೆಲವೊಂದಿಷ್ಟು ಕ್ವಶನ್ಗಳನ್ನು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಟಾಪಿಕ್ನಲ್ಲಿ ಬರ್ತಾ ಹೋಗ್ತದೆ. ಹಾಗಾಗಿ ನೀರಿನ ವೇಗ, ಅದೇ ರೀತಿಗೆ ದೋಣಿಯ ವೇಗ ಮತ್ತು ನೀರಿನ ವೇಗದ ಜೊತೆಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತಹ ದೋಣಿಯ ವೇಗ ಮತ್ತು ನೀರಿನ ವೇಗ ಕೂಡ ಬೇಕಾಗ್ತದೆ. ಅದರ ಜೊತೆಗೆ ಎಷ್ಟು ದೂರ ಕ್ರಮಿಸುತ್ತದೆ ಅಂತ ಬೇಕಾಗ್ತದೆ. ದೋಣಿಯ ವೇಗ ಎಷ್ಟು ಜೊತೆಗೆ ಅದು ಎಷ್ಟು ಸಮಯ ತೆಗೆದುಕೊಂಡಿದೆ ಅಂತ ಕೂಡ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದಿಷ್ಟು ಕ್ವಶನ್ಗಳನ್ನ ಇಲ್ಲಿ ಕೇಳ್ತಾ ಹೋಗ್ತಾರೆ. ಹಾಗಾಗಿ ನೀವು ಈ ಕೆಲವೊಂದಿಷ್ಟು ಈ ಒಂದು ದೋಣಿ ಮತ್ತು ಪ್ರವಾಹದಲ್ಲಿ ಬರಬೇಕಾದ್ರೆ ಅದನ್ನು ವಿಷಯನ ನೋಡಬೇಕಾದ್ರೆ ನಾವಿಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಏನು ಮಾಡ್ತೀವಿ ಅಂತಂದರೆ ನೀರು ಯಾವ ದಿಕ್ಕಿನಲ್ಲಿ ಹರಿತಾ ಇದೆ, ದೋಣಿ ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ರೈಟ್, ಅದೇ ರೀತಿಯಾಗಿ ಅದರ ಜೊತೆಗೆ ನೀರು ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆ ಮತ್ತು ದೋಣಿ ಅದರ ಮೇಲೆ ಎಷ್ಟು ವೇಗವಾಗಿ ಚಲಿಸ್ತಾ ಇದೆ ಅನ್ನೋದನ್ನು ಕೂಡ ಏನಾಗಿದೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ದೋಣಿ ಮತ್ತು ಪ್ರವಾಹ ಅದು ನೀರಿನಲ್ಲಿ, ಆದರೆ ನದಿಯ ನೀರು ಇರ್ಬೋದು ಅಥವಾ ಸಮುದ್ರದ ನೀರು ಇರ್ಬೋದು. ರೈಟ್, ನದಿಯ ನೀರು ಅಂತ ಬಂದಾಗ ಅದು ಹರಿಯುವಂಥ ವೇಗದ ಜೊತೆಗೆ ವಿರುದ್ಧ ದಿಕ್ಕಿನಲ್ಲಿ ದೋಣಿ ಎಷ್ಟೋ ಪ್ರಮಾಣದಲ್ಲಿ ಅದು ವೇಗದಲ್ಲಿ ಚಲಿಸ್ತಾ ಇದೆ ಮತ್ತು ಎಷ್ಟು ದೂರ ಕ್ರಮಿಸಬೇಕಾಗಿದೆ, ಎಷ್ಟು ಸಮಯದಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ ಅನ್ನೋದನ್ನು ಏನು ಮಾಡ್ತಾರೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ದೋಣಿ ಮತ್ತು ಪ್ರವಾಹ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಅದರ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಇಲ್ಲಿ ನಿಮ್ಮ ಮುಂದೆ ಬರೆದಿದ್ದೀನಿ. ಒಂದಷ್ಟು ಏನೇನಂತ ನಾವು ಇಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಇನ್ ಡಿಟೇಲ್ ಆಗಿ ತೆಗೆದುಕೊಂಡು ಹೋಗೋಣ. ರೈಟ್, ಮೊದಲನೇದು ಏನು ಬರ್ತೀನಪ್ಪ ಅಂದರೆ ಕೆಳ ಪ್ರವಾಹ ವೇಗ ಮತ್ತು ಮೇಲ್ ಪ್ರವಾಹ ವೇಗ. ಕೆಳ ಪ್ರವಾಹ ವೇಗ ಅಂತಂದರೆ ನಾವಿಲ್ಲಿ ನೋಡಿಕೊಳ್ಬೇಕಾಗಿರೋದು ಭಾಳಷ್ಟು ಸಿಂಪಲ್ ಆಗಿರುವಂಥದ್ದು. ಏನು ಅಂತಂದರೆ ಕೆಳ ಪ್ರವಾಹ ವೇಗ ಅಂತಂದರೆ ದೋಣಿ ಚಲಿಸುವಂಥ ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದೆಯಲ್ಲ, ನೀರು ಕೂಡ ಅದೇ ದಿಕ್ಕಿನಲ್ಲಿ ಚಲಿಸ್ತಾ ಇದೆ, ಅದು ಕೆಳ ಪ್ರವಾಹ ವೇಗ ಅಂತ ಏನು ಮಾಡ್ತೀವಿ ಅಂದರೆ ದೋಣಿ ಕೂಡ ಒಂದೇ ದಿಕ್ಕಿನಲ್ಲಿ ಮತ್ತು ನೀರಿನ ಜೊತೆಗೆ ದೋಣಿ ಕೂಡ ಒಂದೇ ದಿಕ್ಕಿನಲ್ಲಿ ಚಲಿಸುವಂಥದ್ದು. ರೈಟ್, ಒಂದು ಫಾರ್ ಎಕ್ಸಾಂಪಲ್ ನಿಮಗೆ ಕೊಡುವಂಥದ್ದಾದರೆ ಕೃಷ್ಣಾ ನದಿಯು ಪೂರ್ವಕ್ಕೆ ಹರಿಯುವಂಥ ನದಿ ಆಗಿರ್ತದೆ. ರೈಟ್, ಹಾಗಾಗಿ ಪೂರ್ವಕ್ಕೆ ಹರಿಯುವಂಥ ನದಿಯನ್ನು ದೋಣಿ ಕೂಡ ಪೂರ್ವಕ್ಕೆ ಹರಿಯುವಂಥ ದೋಣಿ ಆಗಿರ್ತದೆ. ಹಾಗಾಗಿ ಅದು ಕೆಳ ಪ್ರವಾಹ ವೇಗ ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡುವಂಥದ್ದು. ರೈಟ್, ಅಂದರೆ ಒಂದೇ ದಿಕ್ಕಿನಲ್ಲಿ ನೀರು ಮತ್ತು ದೋಣಿ ಒಂದೇ ದಿಕ್ಕಿನಲ್ಲಿ ಚಲಿಸಬೇಕು ಅಂದಾಗ ಮಾತ್ರ ಏನಾಗ್ತದೆ ಅದು ಕೆಳ ಪ್ರವಾಹ ವೇಗ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. ರೈಟ್, ಇನ್ನು ನೆಕ್ಸ್ಟ್ ಎರಡನೇದು ಏನಪ್ಪ ಅಂತಂದರೆ ಮೇಲು ಪ್ರವಾಹ ವೇಗ. ಮೇಲು ಪ್ರವಾಹ ವೇಗ ಅಂತಂದರೆ ನೀರು ಹರಿಯುವಂತಹ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತಹ ಒಂದು ಏನಪ್ಪ ಅಂತಂದರೆ ಒಂದು ಅದಕ್ಕೇನು ಹೇಳ್ತಾ ಇದ್ರೆ ನಾವಿಲ್ಲಿ ಮೇಲು ಪ್ರವಾಹ ವೇಗ ಅಂತ ನಾವಿಲ್ಲಿ ನೋಡ್ತಾ ಬರ್ತೀವಿ. ರೈಟ್, ಹಾಗಿದ್ದಾಗ ಮೇಲು ಪ್ರವಾಹ ವೇಗ ಮತ್ತು ಕೆಳ ಪ್ರವಾಹ ವೇಗ. ರೈಟ್, ಇವೆರಡು ಕೂಡ ಏನಂತಂದರೆ ಒಂದು ನೀರಿನ ಜೊತೆಗೆ ದೋಣಿಯು ಕೂಡ ಅದೇ ದಿಕ್ಕಿನಲ್ಲಿ ಹರಿಯುವಂಥದ್ದು, ಮತ್ತೊಂದು ನೀರಿನ ವಿರುದ್ಧ ದಿಕ್ಕಿನಲ್ಲಿ ಹರಿಯುವಂಥದ್ದು. ಈ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತಹ ಒಂದು ವೇಗವನ್ನು ಏನು ಮಾಡ್ತೀವಿ ನಾವಿಲ್ಲಿ ಮೇಲು ಪ್ರವಾಹ ವೇಗ ಮತ್ತು ಕೆಳ ಪ್ರವಾಹ ವೇಗ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಎರಡು ಕಾನ್ಸೆಪ್ಟನ್ನು ನೋಡ್ಕೊಂಡ್ಬಿಡ್ತೀವಿ. ರೈಟ್, ಹಾಗಿದ್ದಾಗ ಅದನ್ನು ಈ ರೀತಿಯಾಗಿ ಬರುವಂಥದ್ದು ನಿಂತ ನೀರಿನಲ್ಲಿರುವ ವೇಗ ಪ್ಲಸ್ ಪ್ರವಾಹದ ವೇಗ. ಅಂದರೆ ಈ ಕೆಳ ಪ್ರವಾಹ ವೇಗವನ್ನು ಕ್ಯಾಲ್ಕುಲೇಷನ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ ಆಗಿದ್ರೆ ನಿಂತ ನೀರಿನ ಪ್ರವಾಹ ಮತ್ತು ಓಕೆ, ಏನಂತಂದರೆ ಕೆಳ ಪ್ರವಾಹ ವೇಗವನ್ನು ಸೂತ್ರದಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಕೆಳ ಪ್ರವಾಹ ವೇಗ
ಈಕ್ವಲ್ ಟು ನಿಂತ ನೀರಿನಲ್ಲಿರುವ ವೇಗ ಪ್ಲಸ್ ಪ್ರವಾಹದ ವೇಗ. ನಿಂತ ನೀರಿನ ವೇಗ ನಿಂತ ನೀರಿನಲ್ಲಿ ಚಲಿಸುವಂಥ ದೋಣಿಯ ವೇಗ ಮತ್ತು ಅದರ ಪ್ರವಾಹ ವೇಗ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಎರಡು ಕೂಡ ಪ್ಲಸ್ ಮಾಡ್ತೀವಿ. ನೆಕ್ಸ್ಟ್ ಮೇಲು ಪ್ರವಾಹ ವೇಗ ಈಕ್ವಲ್ ಟು ನಿಂತ ನೀರಿನಲ್ಲಿರುವ ಪ್ರವಾಹ ನಿಂತ ನೀರಿನಲ್ಲಿರುವ ವೇಗ ಮೈನಸ್ ಪ್ರವಾಹದ ವೇಗ. ರೈಟ್, ಏನು ನಿಂತ ನೀರಿನ ವೇಗ ಮೈನಸ್ ಪ್ರವಾಹದ ವೇಗ ಎರಡು ಕೂಡ ಏನಾಗ್ತದೆ ಇಲ್ಲಿ ಮೇಲು ಪ್ರವಾಹ ವೇಗದಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ಕೋತಾ ಹೋಗ್ತೀವಿ. ಅಂದರೆ ಸೂತ್ರ ಅದು ಆ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋವಂಥದ್ದು. ರೈಟ್, ನೆಕ್ಸ್ಟ್ ನಿಂತ ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ. ರೈಟ್, ಒಂದು ದೋಣಿ ಚಲಿಸಬೇಕಾದ್ರೆ ನಿಂತ ನೀರಿನಲ್ಲಿ ಎಷ್ಟು ವೇಗದಲ್ಲಿ ಚಲಿಸುತ್ತದೆ ಅನ್ನೋದನ್ನು ನಾವು ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಯಾವ ರೀತಿಯಾಗಿ ಅಂತಂದರೆ ನಿಂತ ಆರ್ ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗವನ್ನು ಯಾವ ರೀತಿ ಈಕ್ವಲ್ ಟು 1/2 ಕೆಳ ಪ್ರವಾಹದ ವೇಗ ಪ್ಲಸ್ ಮೇಲ್ ಪ್ರವಾಹದ ವೇಗ. ರೈಟ್, ಏನು ನಿಂತ ನಿಶ್ಚಲ ಅಥವಾ ನಿಂತ ನೀರಿನಲ್ಲಿ ದೋಣಿಯ ವೇಗ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ 1/2 ಕೆಳ ಪ್ರವಾಹದ ವೇಗ ಪ್ಲಸ್ ಮೇಲ್ ಪ್ರವಾಹದ ವೇಗ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ನೆಕ್ಸ್ಟ್ ಪ್ರವಾಹ ವೇಳೆ ಅಂತಂದರೆ ನಾವಿಲ್ಲಿ ಎಷ್ಟು ಸಮಯ ತೆಗೆದುಕೊಳ್ಳುವಂಥದ್ದು. ಒಂದು ದೋಣಿ ಒಂದು ನಿರ್ದಿಷ್ಟವಾದಂಥ ಒಂದು ಡಿಸ್ಟೆನ್ಸನ್ನು ನಿರ್ದಿಷ್ಟವಾದಂಥ ಒಂದು ಪ್ಲೇಸನ್ನು ತಲುಪಬೇಕಾದ್ರೆ ಅಥವಾ ಒಂದು ದೂರವನ್ನು ತಲುಪಬೇಕಾದ್ರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅನ್ನೋದನ್ನ ಏನು ಮಾಡ್ತಾರೆ ಅಂತಂದರೆ ಈ ಪ್ರವಾಹದ ವೇಳೆಯನ್ನು ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಅದನ್ನ ಯಾವ ರೀತಿ ಹೇಗಪ್ಪ ಅಂತಂದರೆ 1/2 ಕೆಳ ಪ್ರವಾಹದ ವೇಗ ಮೈನಸ್ ಮೇಲ್ ಪ್ರವಾಹದ ವೇಗ. ಇವೆರಡು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಏನಪ್ಪ ಅಂತಂದರೆ ನಿಂತ ನೀರಿನಲ್ಲಿ ಚಲಿಸುವಂತಹ ದೋಣಿಯ ವೇಗ ಅಥವಾ ದೋಣಿಯ ವೇಗವನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ನಿಂತ ನೀರಿನಲ್ಲಿ ದೋಣಿಯ ವೇಗ ಎಷ್ಟಾಗ್ತಪ್ಪ ಅಂದರೆ 1/2 ಕೆಳ ಪ್ರವಾಹದ ವೇಗ ಪ್ಲಸ್ ಮೇಲ್ ಪ್ರವಾಹದ ವೇಗವನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ನಮ್ಗೆ ಏನಾಗ್ತದೆ ಅಂತಂದರೆ ನಿಂತ ನೀರಿನಲ್ಲಿ ದೋಣಿಯ ವೇಗ ಸಿಗ್ತದೆ. ಅದೇ ರೀತಿಯಾಗಿ ಪ್ರವಾಹದ ವೇಳೆ ಆ ಒಂದು ದೋಣಿಯ ವೇಗ ಎಷ್ಟಿರ್ತದೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಏನಪ್ಪ ಅಂತಂದರೆ 1/2 ಕೆಳ ಪ್ರವಾಹ ವೇಗ ಮೈನಸ್ ಮೇಲ್ ಪ್ರವಾಹ ವೇಗ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ನಿಂತ ನೀರಿಂದು ಮತ್ತು ಪ್ರವಾಹದ ವೇಳೆ ದೋಣಿಯ ವೇಗಗಳನ್ನು ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ನೆಕ್ಸ್ಟ್ ಲಾಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದರೆ x ಅಗಲವಿರುವ ಒಂದು ಜರಿಯನ್ನು ಎಕ್ಸ್ ಕಿಲೋಮೀಟರ್ ಒಂದಷ್ಟು ವೈಡ್ ಆಗಿರುವಂಥ ಒಂದು ನದಿ ಇರ್ಬೋದು ಅಥವಾ ಒಂದು ಯಾವುದೋ ಒಂದು ಜರಿ ಇರ್ಬೋದು. ಅದನ್ನೇನು ಮಾಡ್ತಾರಪ್ಪ ಅಂತಂದರೆ ಅಗಲವಿರುವ ಒಂದು ಜರಿಯನ್ನು ಯಾವುದೇ ಸೆಳೆತವಿಲ್ಲದಿದ್ದಾಗ ಒಬ್ಬ ಮನುಷ್ಯನು ನೇರವಾಗಿ T ಗಂಟೆಗಳಲ್ಲಿ ದಾಟಬಹುದಾದರೆ ಮತ್ತು ಸೆಳೆತವಿದ್ದಾಗ T ಗಂಟೆಗಳಲ್ಲಿ ದಾಟಬಹುದಾದರೆ ಸೆಳೆತದ ದರ ಎಷ್ಟು ಅಂತ ಕೇಳ್ತಾರೆ. ಅಂದರೆ ನೀವು ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಆಗಿರುವಂಥದ್ದು ಎಕ್ಸ್ ಕಿಲೋಮೀಟರ್ ಅಂತಂದರೆ ಅಥವಾ ಒಂದು 10 ಕಿಲೋಮೀಟರ್ ತೊಗೊಳ್ಳಿ, 2 ಕಿಲೋಮೀಟರ್ ತೊಗೊಳ್ಳಿ, 1 ಕಿಲೋಮೀಟರ್ ತೊಗೊಳ್ಳಿ, ಗಂಟೆಗೆ km/h ಅಂತಾಗ ಅಗಲವಿರುವ ಅಥವಾ ಇಲ್ಲಿ ಏನಿದೆ ಅಂತಂದರೆ 1 ಕಿಲೋಮೀಟರ್ ಅಗಲವಿರುವಂತಹ ಒಂದು ಜರಿ ಅಥವಾ ಒಂದು ನದಿ ಅಥವಾ ಒಂದು ಹಳ್ಳ ಅದನ್ನೇನು ಮಾಡ್ಬೇಕಂದ್ರೆ ಅಗಲವಿರುವ ಒಂದು ಜರಿಯನ್ನು ಯಾವುದೇ ಸೆಳೆತವಿಲ್ಲದೆ ನೀರು ಏನಾದ್ರು ಸೆಳೆತ ಇರೋಂಗಿಲ್ಲ, ಅಷ್ಟು ವೇಗವಾಗಿ ಹರಿತಾ ಇರೋಂಗಿಲ್ಲ, ವೇಗವಾಗಿ ನೀರು ಫ್ಲೋ ಆಗ್ತಾ ಇರಲ್ಲ. ಅಂಥ ಟೈಮ್ದಲ್ಲಿ ಸೆಳೆತವಿಲ್ಲದಿದ್ದಾಗ ಒಬ್ಬ ವ್ಯಕ್ತಿ ಆ ಮನುಷ್ಯನ ಏನು ಮಾಡ್ತಾರೆ ಮನುಷ್ಯನು ನೇರವಾಗಿ T ಗಂಟೆಗಳಲ್ಲಿ ಅಂದರೆ ಕೆಲವೊಂದಿಷ್ಟು ಗಂಟೆ 1 ಗಂಟೆ 2 ಗಂಟೆ 1 ನಿಮಿಷ 2 ನಿಮಿಷ ಎಷ್ಟು ಗಂಟೆಗಳಲ್ಲಿ ದಾಟಬಹುದಾದರೆ T ಗಂಟೆಗಳಲ್ಲಿ ಅವನು ದಾಟಬಹುದಾದರೆ ಮತ್ತು ಸೆಳೆತವಿದ್ದಾಗ T ಗಂಟೆಗಳಲ್ಲಿ ಅಂದರೆ ಕೆಲವೊಂದಿಷ್ಟು ಟೈಮನ್ನು ತೆಗೆದುಕೊಳ್ತಾನೆ. ಅಂದರೆ ಸೆಳೆತ ಇದ್ದಾಗ ನೀರು ಹರಿಯುವಂಥ ವೇಗ ಅದು ಸೆಳೆತ ಇರ್ತದೆ. ಯಾವುದೋ ಒಬ್ಬ ವ್ಯಕ್ತಿಯ ನೀರಿನಲ್ಲಿ ನೀರು ಹರಿಯುವಂಥ ವೇಗದಲ್ಲಿ ಒಂದು ನಡುವೆ ಹೋಗಿ ನಿಂತ್ಕೊಂಡಾಗ ಏನಾಗ್ತದಪ್ಪ ಅಂದರೆ ಅದು ಸೆಳಿತದೆ. ಅಂದರೆ ಜಕ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತದೆ. ಅಂದರೆ ಫೋರ್ಸ್ ಇರ್ತದೆ, ಅದೊಂದು ಫೋರ್ಸ್ ಇರ್ತದೆ ಅಲ್ಲ, ಆ ಫೋರ್ಸ್ನ ಏನು ಮಾಡ್ತಾರಪ್ಪ ಅಂದರೆ T ಗಂಟೆಗಳಲ್ಲಿ ದಾಟಬಹುದಾದರೆ ಆ ವ್ಯಕ್ತಿ ಆ ಫೋರ್ಸನ್ನು ದಾಟಬೇಕಾದರೆ ಕೆಲವೊಂದಿಷ್ಟು ಸಮಯ ತೆಗೆದುಕೊಳ್ತಾನೆ. ದಾಟಬೇಕಾದರೆ ಆ ಸೆಳೆತದ ದರ ಎಷ್ಟಿರ್ತದೆ ಅಂತ ಕೇಳ್ತಾರೆ. ಸೆಳೆತ ಇಲ್ಲದಿದ್ದಾಗ ತೆಗೆದುಕೊಂಥ ತಮ್ಮ ಸಮಯ ಮತ್ತು ಸೆಳೆತವಿದ್ದಾಗ ತೆಗೆದುಕೊಳ್ಳುವಂಥ ಒಂದು ಸಮಯವನ್ನು ಏನು ಮಾಡ್ತಾರೆ ಅಂತಂದರೆ ಅದರ ದರ ಎಷ್ಟಿರ್ತದೆ ಅಂದರೆ ಇಲ್ಲಿ ಸರಾಸರಿ ವೇಗ ಎಷ್ಟು ಅಂತ ಕೇಳಬಹುದು. ರೈಟ್, ಸರಾಸರಿ ವೇಗ ಯಾವ ರೀತಿಯಾಗಿ ಸೆಳೆತ ಇಲ್ಲದಿರುವಂತಹ ಒಬ್ಬ ಮನುಷ್ಯ ದಾಟುವಂಥ ಸಮಯ ಮತ್ತು ಸೆಳೆತವಿದ್ದಾಗ ಆ ಒಂದು ನದಿಯನ್ನು ದಾಟುವಂಥ ಸಮಯವನ್ನು ಏನು ಮಾಡ್ತಾರೆ ಅಂತಂದರೆ ಅದರ ದರ ಎಷ್ಟಿರ್ತದೆ ಅಂದರೆ ಇಲ್ಲಿ ಸರಾಸರಿ ಅಂತ ಕ್ಯಾಲ್ಕುಲೇಷನ್ ಮಾಡ್ಬೋದು. ಯಾವ ರೀತಿಯಾಗಪ್ಪ ಅಂದರೆ ದರ ಇಸ್ ಈಕ್ವಲ್ ಟು ಎಕ್ಸ್ ರೂಟ್
1 divided by t2 t square 1 divided by t square minus 1 divided by t square. ಅಂದರೆ ಇದು ನಿಂತ ನೀರಿನ ವೇಗ ಮತ್ತು ನಿಂತ ನೀರಿನಲ್ಲಿ ಅಥವಾ ಸೆಳೆತವಿಲ್ಲದಿರುವಂಥ ಒಂದು ಜರಿಯಲ್ಲಿ ದಾಟಬಹುದಾದಂತಹ ಒಂದು ವೇಳೆ ಅಥವಾ ಒಂದು ಸಮಯ ಇಲ್ಲಿ ಕೊಟ್ಟಿದ್ದ ಗಂಟೆಯಲ್ಲಿ ಕೇಳಿದಾರಲ್ಲ ಆ ರೀತಿಯಾಗಿ 1 divided by t square ಅಂತ ತೆಗೆದುಕೊಳ್ತೀವಿ ಮೈನಸ್ 1 divided by t square ಅಂತಂದರೆ ಇಲ್ಲಿ ಸೆಳೆತವಿದ್ದಾಗ ಆ ನೀರಿನ ವೇಗ ಸ್ವಲ್ಪ ಜಾಸ್ತಿ ಆದಾಗ ಮನುಷ್ಯ ಅದರ ನೀರಿನಲ್ಲಿ ಹೋದಾಗ ಅದು ಸೆಳೆಯುವಂಥದ್ದು ಅಥವಾ ಫೋರ್ಸ್ನಿಂದ ಅದನ್ನು ನುಗ್ಗಿಸ್ಕೊಂಡು ಮುಂದೆ ಹೋಗುವಂಥದ್ದು. ಆ ಟೈಮ್ದಾಗಲಿ ಏನಾಗುತ್ತೆ ಅವನು ತೆಗೆದುಕೊಳ್ಳುವಂಥ ಸಮಯದ ದರ ಎಷ್ಟಿರ್ತದೆ ಎರಡರ ದರವನ್ನು ಏನು ಮಾಡ್ತೀವಿ ನಾವಿಲ್ಲಿ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಬ್ರಾಕೆಟ್ ಕಂಪ್ಲೀಟ್ ಮಾಡಿ ಏನು ಮಾಡ್ತೀವಿ ಅಂದರೆ ಅದು ಕಿಲೋಮೀಟರ್ ಪರ್ ಗಂಟೆಯಲ್ಲಿ ಎಷ್ಟು ಕಿಲೋಮೀಟರ್ ಪರ್ ಗಂಟೆಯಲ್ಲಿ ನಾವು ಆ ಒಂದು ನೀರು ಆ ಒಂದು ವ್ಯಕ್ತಿಯನ್ನು ಫೋರ್ಸ್ಲೇ ತೆಗೆದುಕೊಂಡು ಹೋಗ್ತಾ ಇದೆ ಅಂತ ನಾವೆಲ್ಲಿ ಏನು ಮಾಡ್ತೀವಿ ಅಂದರೆ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ರೈಟ್. ಹಾಗಾಗಿ ಈ ಒಂದು ವಿಚಾರಗಳು ಏನೇನು ಮಾಡ್ತೀವಿ ಅಂದರೆ 5 ಪಾಯಿಂಟ್ಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಈ 5 ಪಾಯಿಂಟ್ಗಳಿರುವಂಥ ಸೂತ್ರಗಳು ಭಾಳಷ್ಟು ಇಂಪಾರ್ಟೆಂಟು. ಅವನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಅವನ್ನ ಏನು ಮಾಡಿ ಅಂತಂದರೆ ಬರೆದಿಟ್ಕೊಳ್ಳೋಂಥ ಕೆಲಸವನ್ನೇ ಮಾಡಿ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಓಕೆ, ಕೊಟ್ಟಂಥ ಒಂದು ಧ್ವನಿಗಳು ಮತ್ತು ಪ್ರವಾಹಗಳ ಮೇಲೆ 2 ಎಕ್ಸಾಂಪಲ್ಗಳನ್ನು ಇಲ್ಲಿ ಬರೆದಿದ್ದೀನಿ. ಆ 2 ಎಕ್ಸಾಂಪಲ್ಗಳು ಏನು ಅಂತ ಮೊದಲೇ ನೋಡಿಕೊಂಡು ಎಕ್ಸಾಂಪಲ್ ಜೊತೆಗೆ ಏನು ಮಾಡೋದಂದರೆ ಸಾಲ್ವ್ ಮಾಡುವಂಥ ಕೆಲಸವನ್ನು ಏನು ಮಾಡ್ತಾ ಹೋಗ್ತೀನಿ. ಮೊದಲನೇ ಎಕ್ಸಾಂಪಲ್ ಏನಿದೆ ಅಂತ ನೋಡೋದಾದರೆ, ಹರಿವಿನ ಜೊತೆಗೆ ಪ್ರಯಾಣಿಸುವಾಗ ಒಂದು ದೋಣಿಯ ವೇಗವು ಅಂದರೆ ಫ್ಲೋ ಆಗುವಂಥ ಒಂದು ನದಿ ಇರ್ತದಲ್ಲ ಅದರ ಜೊತೆಗೇ ದೋಣಿ ಕೂಡ ಏನಾಗ್ತದೆ ಅಂದರೆ ಚಲಿಸುವಂಥದ್ದು. ಹಾಗಾಗಿ ಅದರ ವೇಗ ಎಷ್ಟಿರ್ತಪ್ಪ ಅಂದರೆ 32 ಕಿಲೋಮೀಟರ್ ಗಂಟೆಯಲ್ಲಿ 32 ಕಿಲೋಮೀಟರ್ ಪರ್ ಅವರ್ ಗಂಟೆಯಲ್ಲಿ ಏನು ಮಾಡ್ತದೆ ನದಿಯ ಹರಿವ ಜೊತೆಗೆ ಏನು ಮಾಡ್ತದಪ್ಪ ಅಂದರೆ ಆ ದೋಣಿಯ ವೇಗ ಕೂಡ ಏನು ಮಾಡ್ತದೆ ದೋಣಿ ಕೂಡ ಅದೇ ಒಂದು ದಿಕ್ಕಿನಲ್ಲಿ ಸಾಗುತ್ತಿರ್ತದೆ. ಅವಾಗ ಅದರ ವೇಗ ಎಷ್ಟಿದೆಪ್ಪ ಅಂದರೆ 32 ಕಿಲೋಮೀಟರ್ ಪರ್ ಅವರ್ ಇರ್ತದೆ. ಹರಿವಿನ ವಿರುದ್ಧ ಪ್ರಮಾಣಿಸುವಾಗ 28 ಕಿಲೋಮೀಟರ್ ಪರ್ ಅವರ್ 28 ಕಿಲೋಮೀಟರ್ ಪರ್ ಅವರ್ ಅಂದರೆ ಹರಿವಿನ ವಿರುದ್ಧ ದಿಕ್ಕಿನಲ್ಲಿ ರೈಟ್ ಒಂದು ನದಿಯ ಹರಿಯುವಂಥ ದಿಕ್ಕಿನಲ್ಲಿ ಅಥವಾ ವಿರುದ್ಧ ದಿಕ್ಕಿನಲ್ಲಿ ಒಂದು ದೋಣಿ ಚಲಿಸುವಾಗ ಅದರ ವೇಗ ಎಷ್ಟಿರ್ತದೆಪ್ಪ ಅಂದರೆ 28 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತದೆ. ನಿಂತ ನೀರಿನಲ್ಲಿ ದೋಣಿಯ ವೇಗ ಎಷ್ಟು ಮತ್ತು ಜರಿಯ ವೇಗ ಎಷ್ಟು ಅಂತ ಏನು ಮಾಡಿದ್ರೆ ಅದರಲ್ಲಿ ಕೇಳಿರುವಂಥದ್ದು ರೈಟ್. ಹಾಗಾಗಿ ಏನಪ್ಪ ಅಂತಂದರೆ 2 ಕಾನ್ಸೆಪ್ಟನ್ನು ಕೊಟ್ಟು ಆ 2 ಕಾನ್ಸೆಪ್ಟನ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಮಗಿಲ್ಲಿ ಹೇಳಿದ್ದಾರೆ. ಹಾಗಾಗಿ ಏನು ಆ ಕಾನ್ಸೆಪ್ಟ್ಗಳಂತಂದರೆ, ಒಂದು ಹರಿಯುವಂಥ ನದಿಯ ಜೊತೆಗೆ ದೋಣಿ ಕೂಡ ವೇಗ ಅದರ ವೇಗ ದೋಣಿ ಕೂಡ ಏನು ಮಾಡ್ತೇವೆ ಅಂದ್ರೆ ಅದು ವೇಗವು ಕೂಡ ಏನು ಮಾಡ್ತಾ ಇದ್ರೆ ಅದ್ರ ಜೊತೆಗೇ ಫ್ಲೋ ಆಗ್ತಾ ಇದೆ ಅಥವಾ ರನ್ ಮಾಡ್ತಾ ಇದೆ ಅಂತ ಅರ್ಥ. ಆವಾಗ ಅದರ ಸ್ಪೀಡ್ ಎಷ್ಟಿರ್ತದೆ 32 ಕಿಲೋಮೀಟರ್ ಪರ್ ಅವರ್ ಪ್ರತಿ ಗಂಟೆಗೆ 32 ಕಿಲೋಮೀಟರ್ ಇರ್ತದೆ. ಅದೇ ರೀತಿಯಾಗಿ ನದಿಯ ಹರಿಯುವ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂಥ ದೋಣಿಯ ವೇಗ ಎಷ್ಟಿರ್ತದೆಪ್ಪ ಅಂದರೆ ಅದು 28 ಕಿಲೋಮೀಟರ್ ಪರ್ ಅವರ್ 28 ಗಂಟೆಗೆ ಪ್ರತಿ ಗಂಟೆಗೆ 28 ಕಿಲೋಮೀಟರ್ ಅದು ಚಲಿಸುವಂಥದ್ದು. ಹಾಗಾಗಿ ನಿಂತ ನೀರಿನಲ್ಲಿ ದೋಣಿಯ ವೇಗ ನಿಂತ ನೀರಿನಲ್ಲಿ ಆ ದೋಣಿ ಚಲಿಸಬೇಕಾದ್ರೆ ಅದರ ವೇಗ ಎಷ್ಟಿರ್ತದೆ ಮತ್ತು ಆ ಒಂದು ಜರಿಯ ವೇಗ ಅಥವಾ ಆ ನದಿ ಎಷ್ಟು ಫ್ಲೋ ಆಗ್ತಿರ್ತದಲ್ಲ ಆ ನದಿಯ ಒಂದು ಫ್ಲೋ ಆಗುವಂಥದ್ದು ಆ ನದಿಯ ವೇಗ ಎಷ್ಟು ಅಂತ ಕೂಡ ಮಾಡಿದ್ರಲ್ಲಿ ಕ್ವಶನ್ ಕೇಳಿರುವಂಥದ್ದು. ಹಾಗಾಗಿ ಏನಪ್ಪ ಅಂತಂದರೆ ನಿಮಗೆ ಸೂತ್ರದಲ್ಲಿ ನಾನು ಆವಾಗಲೇ ಹೇಳಿದಾಗೆ ಸೂತ್ರವನ್ನು ಏನು ಮಾಡಿದೆ ಅಂತಂದರೆ ಸಿಂಪಲ್ ಆಗಿ ಇಲ್ಲಿ ಬರೆದಿದ್ದೀನಿ. ಏನಪ್ಪ ಅಂದರೆ ನಿಂತ ನೀರಿನಲ್ಲಿ ದೋಣಿಯ ವೇಗ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ 1/2 ಅಂತಂದಾಗ ಕೆಳಮುಖದ ವೇಗ ಮೇಲ್ಮುಖದ ವೇಗ ಅಂತ 2 ಕಾನ್ಸೆಪ್ಟ್ ಇತ್ತಲ್ಲ ಅದರಲ್ಲಿ ಏನು ಮಾಡಿದೆ ಅಂದರೆ ಇದು ಏನು ನಿಂತ ನೀರಿನಲ್ಲಿ ಅದರ ವೇಗ ನಿಂತ ನೀರಿನಲ್ಲಿ ದೋಣಿಯ ವೇಗ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂಥ ದೋಣಿಯ ವೇಗ ಅನ್ನೋ 2 ಕೂಡ ಏನು ಮಾಡಿದ್ದೀನಿ ಬರ್ಕೊಂಡಿದ್ದೀನಿ. ಹಾಗಾಗಿ 1/2 ಬ್ರಾಕೆಟ್ 32 + 28 ಎಷ್ಟಾಗ್ತದೆ ಹಾಗಿದ್ರೆ ಇಲ್ಲಿ 60 ಆಗುವಂಥದ್ದು ರೈಟ್. 32 + 28 ಎಷ್ಟಿದೆ 0 60 3 + 3 60 ರೈಟ್. ಹಾಗಾಗಿ 60 ಕಿಲೋಮೀಟರ್ ಪರ್ ಅವರ್ನಲ್ಲಿ ಚಲಿಸಬೇಕಾದ್ರೆ 60 1/2 × 60 ಅಂತಂದಾಗ ಎಷ್ಟು ಬರ್ತದೆ ಅದು 2 1 2 30 ರೈಟ್. ಹಾಗಾಗಿ ಅದರ ವೇಗ ಎಷ್ಟಿರ್ತದೆ ಹಾಗಿದ್ರೆ ನಿಂತ ನೀರಿನಲ್ಲಿ ದೋಣಿಯ ವೇಗ 30 ಕಿಲೋಮೀಟರ್ ಪರ್ ಅವರ್ ಆಗಿರ್ತದೆ 30 ಕಿಲೋಮೀಟರ್ ಪ್ರತಿ ಗಂಟೆಗೆ
30 ಕಿಲೋಮೀಟರ್ ಪ್ರತಿ ಗಂಟೆಗೆ ಏನು ಮಾಡ್ತಾರೆ ಅಂದರೆ ನಿತ್ಯ ನೀರಿನಲ್ಲಿ ದೋಣಿ ಚಲಿಸುವಂಥದ್ದು. ರೈಟ್. ಹಾಗಿದ್ರೆ ಆ ಒಂದು ನದಿಯ ವೇಗ ಅಥವಾ ಝರಿಯ ವೇಗ ಎಷ್ಟಿರ್ತದೆ ಅಂತ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಅದು ಕೂಡ ಸೂತ್ರದಲ್ಲಿ ನಾನು ಬರೆದಿದ್ದೀನಿ. 1/2 ನಿತ್ಯ ನೀರಿನ ವೇಗ ಮೈನಸ್ ಹರಿಯುವ ವೇಗ, ಹರಿವಿನ ನೀರಿನಲ್ಲಿ ದೋಣಿಯ ವೇಗ ಅಂತ ಏನು ಮಾಡಿದ್ದೀನಿ ಇಲ್ಲಿ ಬರೆದಿದ್ದೀನಿ. 32 - 28 ಅದು ಎಷ್ಟಾಗ್ತದೆ? 32 - 28 ರೈಟ್. ಎಷ್ಟಾಗ್ತದೆ ಅದು? 4 1 14 ರೈಟ್. 14 ಬರುವಂಥದ್ದು. ಆ 14 / 1/2 ಅಂತ ಬಂದಾಗ ಎಷ್ಟು ಬರ್ತದೆ? 4 ಇಲ್ಲಿ ಬರ್ತದೆ. 3 - 3 0 4. ಹಾಗಾಗಿ 4 1/2 ಅಂತ ಎಷ್ಟು ಬರ್ತದೆ? ಅದು 2 ಕಿಲೋಮೀಟರ್ಸ್. 4 × 1/2 2 2 ಹಾಗಾಗಿ ಅದು ವಿರುದ್ಧ ದಿಕ್ಕಿನಲ್ಲಿ ಅಥವಾ ಝರಿಯ ವೇಗ ಎಷ್ಟಿರ್ತದೆ ಅದು, ಅಥವಾ ನದಿಯ ವೇಗ ಎಷ್ಟಿರ್ತದೆ ಅಂತಂದರೆ ಅದು 2 km/h ರೈಟ್. 2 km/h ಆಗಿರ್ತದೆ. ಹಾಗಾಗಿ ಈ ಒಂದು ನಿತ್ಯ ನೀರಿನ ವೇಗ ಮತ್ತು ಝರಿಯ ವೇಗವನ್ನು ಏನು ಮಾಡ್ತೀವಿ ಅಂದರೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಕೊಟ್ಟಿರೋಂಥದ್ದು ಯಾವುದಪ್ಪ ಅಂದರೆ ನಿತ್ಯ ನೀರಿನಲ್ಲಿ ದೋಣಿಯ ವೇಗ ಮತ್ತು ಹರಿಯುವ ವಿರುದ್ಧ ದಿಕ್ಕಿನಲ್ಲಿ ದೋಣಿಯ ವೇಗವನ್ನು ಏನು ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಅಲ್ಲಿ ಕೇಳುವಂಥದ್ದು ಯಾವುದು? ನಿತ್ಯ ನೀರಿನಲ್ಲಿ ದೋಣಿಯ ವೇಗ ಮತ್ತು ಝರಿಯ ವೇಗವನ್ನು ಏನು ಮಾಡ್ತೀವಿ ನಾವಿಲ್ಲಿ ಕ್ಯಾಲ್ಕುಲೇಷನನ್ನು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಬರುವಂಥದ್ದು ಯಾವುದು? ಎರಡನೇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಸ್ವಲ್ಪ ಡಿಫಿಕಲ್ಟ್ ಆಗಿ ಕಂಡು ಬಂದರೂ ಕೂಡ ಭಾಳಷ್ಟು ಈಸಿಯಾಗಿರುವಂಥದ್ದು. ನದಿಯ ಹರಿವಿನ ಜೊತೆಗೆ ಒಂದು ದೋಣಿಯನ್ನು 15 ಕಿಲೋಮೀಟರ್ ಅಂದರೆ ನದಿಯ ಹರಿಯುವ ಜೊತೆಗೆ, ಅಂದರೆ ಯಾವುದು ನದಿ ಹರಿತಿರ್ತದಲ್ಲ ಅದರ ಜೊತೆಗೆ ದೋಣಿಯನ್ನು ಚಲಿಸುವಂಥದ್ದು. ಆ ಒಂದು ದೋಣಿಯ ವೇಗ ಎಷ್ಟಿರ್ತದಪ್ಪ ಅಂದರೆ 15 ಕಿಲೋಮೀಟರ್. ಹುಟ್ಟು ಹಾಕಲು ಒಬ್ಬ ಮನುಷ್ಯನಿಗೆ 3 ಗಂಟೆ 45 ನಿಮಿಷಗಳು ಬೇಕು. ಅಂದರೆ ಒಂದು ಹರಿಯುವ ನದಿಯ ಒಂದು ಪೂರ್ವಕ್ಕೆ ಹರಿಯುವಂಥ ನದಿಯ ಇರ್ತದಲ್ಲ, ಆ ನದಿಯ ಜೊತೆಗೆ ಒಂದು ದೋಣಿ ಸಾಗಬೇಕಾದ್ರೆ ಒಬ್ಬ ಮನುಷ್ಯ ಹುಟ್ಟಾಗ್ತಿರ್ತಾನೆ. ಅಂದರೆ ಆ ನೀರನ್ನು ಫ್ಲೋ ಮಾಡಬೇಕಾದ್ರೆ ಈಗ ಒಂದು 2 ಕಟ್ಟಿಗೆ ಇಟ್ಕೊಂಡು ಏನು ಮಾಡ್ತಿರ್ತಾನೆ, ದಮ್ ಮಾಡ್ತಿರ್ತಾನಲ್ಲ, ಅಂದರೆ ನೀರನ್ನು ಏನು ಮಾಡ್ತಾರೆ ಸರಿಸಿರ್ತಾನೆ ಮುಂದೆ ಹೋಗೋದಕ್ಕೆ. ಆ ಒಂದು ಹುಟ್ಟು ಏನಿರ್ತಾವಲ್ಲ, ಹುಟ್ಟಿನ ಹಾಕೋದಕ್ಕೆ ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕು? 3 ಗಂಟೆ 45 ನಿಮಿಷ ಬೇಕು. ಎಷ್ಟು ಹೋಗೋದಕ್ಕೆ? 15 ಕಿಲೋಮೀಟರ್ ಹೋಗೋದಕ್ಕೆ 3 ಗಂಟೆ 45 ನಿಮಿಷಗಳನ್ನು ಏನು ಮಾಡ್ತೇವೆ ನಾವು ಹುಟ್ಟು ಹಾಕೋದಕ್ಕೆ ತೆಗೆದುಕೊಂಡರೆ, ಮತ್ತು ಹರಿವಿನ ವಿರುದ್ಧ 5 ಕಿಲೋಮೀಟರ್, ಹರಿವಿನ ವಿರುದ್ಧ 5 ಕಿಲೋಮೀಟರ್ ಚಲಿಸೋದಕ್ಕೆ, ಹರಿವಿನ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ನದಿಯ ಪೂರ್ವ ದಿಕ್ಕಿಗೆ ಹರಿತಾದರೆ ಅವನು ಪಶ್ಚಿಮಕ್ಕೆ ಹೋಗಬೇಕಾಗಿರ್ತದೆ. ಆ ಹರಿವಿನ ವಿರುದ್ಧ ದಿಕ್ಕಿನಲ್ಲಿ ಅವನು ದೋಣಿಯನ್ನು ಸಾಗಿಸಬೇಕಾದ್ರೆ ಕ್ರಮಿಸಲು 2 ಗಂಟೆ 30 ನಿಮಿಷ ಬೇಕಾಗುತ್ತದೆ. ಅಂದರೆ ಅದನ್ನು ಹುಟ್ಟು ಹಾಕೋದಕ್ಕೆ ಏನು ಮಾಡ್ತಾನೆ? 2 ಗಂಟೆ 30 ನಿಮಿಷವನ್ನು ತೆಗೆದುಕೊಳ್ಳುವಂಥದ್ದು. ಹಾಗಾದರೆ ನದಿಯ ಸೆಳವಿನ ವೇಗವನ್ನು km/h ಕಂಡುಹಿಡಿಯಿರಿ ರೈಟ್. ಅಂದರೆ ನದಿಯ ಸೆಳೆತ ಅಥವಾ ನದಿಯ ಒಂದು ಫ್ಲೋಯಿಂಗ್ ಎಷ್ಟು ಕಿಲೋಮೀಟ್ರಲ್ಲಿ ಹರಿತದೆ ಅಂತ ಏನು ಮಾಡಿದೆ ಅಂದರೆ ಫ್ಲೋ ಆಗ್ತದೆ ಅಂತೇಳಿ ಅವರು ಕೇಳಿರುವಂಥದ್ದು. ಹಾಗಾಗಿ ಹರಿವಿನ ಜೊತೆಗಿನ ದರ ರೈಟ್. ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ 15 / 3/3/4 km/h ಅಂತ ಏನು ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ. ಏನಂತಂದರೆ ಇಲ್ಲಿ ಎಷ್ಟು 15 ಕಿಲೋಮೀಟರ್ಸ್ ಆಗೋದಕ್ಕೆ ಎಷ್ಟು ಗಂಟೆ? 3 ಗಂಟೆ 45 ನಿಮಿಷ. 45 ನಿಮಿಷವನ್ನು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ 3/4 ಅಂತ ಬರ್ಕೊಂಡಿದ್ದಾರೆ ರೈಟ್. ಹಾಗಾಗಿ 3/4 ಅಂದರೆ 45 ನಿಮಿಷಗಳು ಬೇಕಾಗಿರ್ತದೆ ಅಂದಂಗೆ ಅರ್ಥ ರೈಟ್. ಹಾಗಾಗಿ 3/4 ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಎಷ್ಟಾಗ್ತದೆ? 15 × 4/15 15 × 4/15 ಅಂತ ಏನು ಮಾಡ್ತೀವಿ km/h ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ 15 1 ರೈಟ್. ಉಳಿಯುವಂಥದ್ದು ಯಾವುದು? 4 ಮಾತ್ರ. ಹಾಗಾದರೆ ಆ ಒಂದು ಹರಿವಿನ ಜೊತೆಗಿನ ದರ ಎಷ್ಟು ಬರ್ತದೆ ಅಂತಂದರೆ 4 km/h 4 km/h ಸಿಗುವಂಥದ್ದು. ಅದರ ಜೊತೆಗೆ ಹರಿವಿನ ವಿರುದ್ಧದ ದರ ಬೇಕಾ ನಮಗೆ ಇವಾಗ? ಹರಿವಿನ ಜೊತೆಗಿನ ದರ, ಹರಿವಿನ ವಿರುದ್ಧದ ದರ ಅಂತಂದರೆ ಇಲ್ಲಿ 5 ಗಂಟೆ ಅವನು 5 ಕಿಲೋಮೀಟರ್ನ ಚಲಿಸಬೇಕಾಗಿರ್ತದೆ. ಅವನು ತೆಗೆದುಕೊಳ್ಳುವಂಥ ಸಮಯ ಎಷ್ಟಿದೆ? 2 ಗಂಟೆ 30 ನಿಮಿಷ. 2 ಗಂಟೆ 30 ನಿಮಿಷ ಅಂತೇಳಿ ನಾವಿಲ್ಲಿ ತೆಗೆದುಕೊಂಡಾಗ km/h ನಲ್ಲಿ ತೆಗೆದುಕೊಂಡಾಗ 5 × 2/5 ಆಗುವಂಥದ್ದು. 5 × 2/5 per kilometer ಅಂತದ್ದು. ಹಾಗಾಗಿ 5 1 1 × 2
2 ಆಗಿರುವಂಥದ್ದು. ಹಾಗಾಗಿ ಇಲ್ಲೂ ಕೂಡ ಏನು ಮಾಡ್ತೀವಿ ಅಂದರೆ 2 km/h ಯಾವುದು ಹರಿವಿನ ವಿರುದ್ಧದ ದರ 2 ಕಿಲೋಮೀಟರ್ ಪ್ರತಿ ಗಂಟೆಗೆ ಏನು ಮಾಡ್ತಾ ಸ್ಪೀಡಲ್ಲಿ ಚಲಿಸುವಂಥದ್ದು. ಹಾಗಾಗಿ ನದಿಯ ಸೆಳೆವಿನ ವೇಗ ಎಷ್ಟಿದೆ ಅಂತೇಳಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನಮ್ಗೆ ಎರಡು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ, ಎರಡನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಹಾಗಿದ್ದಾಗ 1/2 ಬ್ರಕೆಟ್ 4 - 2 ಬ್ರಕೆಟ್ ಕಂಪ್ಲೀಟ್ ಎಷ್ಟು ಬರ್ತದೆ? ಹಾಗಿದ್ರೆ 4 2 ಕಳೆದ್ರೆ 2 ಬರ್ತದೆ. 2ಅನ್ನು 1/2 ಮಾಡ್ಕೊಂಡಾಗ ಎಷ್ಟು ಬರ್ತದೆ? 1 ಬರುವಂಥದ್ದು, ರೈಟ್. ಅಂದರೆ ನಾವಿಲ್ಲಿ ನದಿಯ ಸೆಳೆವಿನ ವೇಗ ಎಷ್ಟಿರ್ತದೆ? ಹಾಗಿದ್ರೆ 1 km/h 1 km/h ಅಂತ ಬರುವಂಥದ್ದು, ರೈಟ್. ಹಾಗಾಗಿ ಇಲ್ಲಿ 1/2 ಬ್ರಕೆಟ್ 4 - 2 ಮೈನಸ್ ಮಾಡಿದಾಗ 1/2 ಇಂಟು 2 ಬರುವಂಥದ್ದು, ರೈಟ್. ಹಾಗಿದ್ರೆ ಎಷ್ಟು ಬರ್ತದೆ? 2 ಒಂದೇ 1 ಬರುವಂಥದ್ದು. 1 ಇಸ್ ದ ರೈಟ್ ಆನ್ಸರ್. km/h 1 km/h ಏನಾಗ್ತದೆ? ನದಿಯ ಸೆಳೆವಿನ ವೇಗವನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಈ ಒಂದು ಪ್ರಾಬ್ಲಮ್ಗೆ ನದಿಯ ಸೆಳೆವಿನ ವೇಗವನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ನಮಗಿಲ್ಲಿ ಹರಿವಿನ ಜೊತೆಗಿನ ದರ ಮತ್ತು ಹರಿವಿನ ವಿರುದ್ಧದ ದರ ಎರಡೂ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿ ನಾವಿಲ್ಲಿ ನೋಡ್ಕೋತೀವಿ. ಹಾಗಾಗಿ ನದಿಯ ಸೆಳೆವಿನ ವೇಗವನ್ನು ಇವೆರಡನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಂತರದಲ್ಲಿ ಏನು ಮಾಡ್ತೀವಿ ಅಂದರೆ ಕ್ಯಾಲ್ಕುಲೇಷನ್ನ ಮಾಡ್ಕೋತೀವಿ. ಓಕೆ, ಮತ್ತೆರಡು ಇಂಪಾರ್ಟೆಂಟ್ ಆಗಿರುವಂಥ ಮತ್ತು ಸರಳವಾಗಿರುವಂತಹ ಎಕ್ಸಾಂಪಲ್ ಜೊತೆ ಬರೆದಿದ್ದೀನಿ. ಏನು ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ ಜೊತೆಗೆ ಮೊನ್ನೆ ಸೂತ್ರಗಳನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಅದನ್ನು ಯಾವ ರೀತಿ ಬಿಡಿಸ್ಬೇಕು ಅಂತ ಏನು ಮಾಡೋದ್ರಲ್ಲಿ ಸಿಂಪಲ್ಲಾಗಿ ಹೇಳಿರುವಂಥದ್ದು. ಹಾಗಾಗಿ ಒಬ್ಬ ವ್ಯಕ್ತಿಯು ಎಕ್ಸಾಂಪಲ್ ಓದ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಯು 11 ಗಂಟೆಗಳಲ್ಲಿ 88 ಕಿಲೋಮೀಟರ್ ಕೆಳ ಪ್ರವಾಹ ಅಂತಂದರೆ ದೋಣಿ ಮತ್ತು ನದಿ ಒಂದೇ ದಿಕ್ಕಿನಲ್ಲಿ ಹರಿಯುವಂಥದ್ದು. ದೋಣಿ ಮತ್ತು ನದಿ ಒಂದೇ ದಿಕ್ಕಿನಲ್ಲಿ ಚಲಿಸುವಂಥದ್ದು. ಹಾಗಾಗಿ ಮತ್ತು 12 ಗಂಟೆಗಳಲ್ಲಿ 72 ಕಿಲೋಮೀಟರ್ ಮೇಲು ಪ್ರವಾಹದಲ್ಲಿ, ಅಂದರೆ ದೋಣಿ ಮತ್ತು ನೀರಿನ ಎರಡೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ಫ್ಲೋ ಆಗುವಂಥದ್ದು ಅಥವಾ ಹರಿಯುವುದು ಅಥವಾ ಚಲಿಸುವುದು ಅಂತಂದಂಗೆ ಅರ್ಥ. ಹಾಗಾದರೆ ಪ್ರವಾಹದ ವೇಗ ಎಷ್ಟು ಅಂತ ಇಲ್ಲಿ ಅವರು ಕೇಳಿದ್ದಾರೆ. ಅಂದರೆ ಏನಿಲ್ಲ ಅಂತಂದರೆ ಎರಡು ಕಾನ್ಸೆಪ್ಟನ್ನು ನಾವು ಭಾಳಷ್ಟು ಸರಳವಾಗಿ ನೋಡ್ಕೊಳ್ಳೋಂಥದ್ದು. ಏನಂತಂದರೆ ಒಂದು ನೀರಿನ ಹರಿಯುವ ವೇಗದ ಜೊತೆಗೆ ಏನು ಮಾಡ್ತಾರೆ ಅಂತಂದರೆ ದೋಣಿ ಕೂಡ ಹರಿಯುವಂಥದ್ದು. ಅದಕ್ಕೇನು ಹೇಳ್ತಾರೆ ಅಂತಂದರೆ ಕೆಳ ಪ್ರವಾಹ ಅಂತ ಇಲ್ಲಿ ಅವರು ಹೇಳಿದ್ದಾರೆ. ದೋಣಿ ಮತ್ತು ನೀರು ಅಥವಾ ದೋಣಿ ಮತ್ತು ನದಿ ಎರಡೂ ಕೂಡ ಏನಪ್ಪ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಾಗ ಅದರ ವೇಗವಂತ ಹೇಳಿದಾಗ ಅದು ಏನಾಗ್ತಂದರೆ ಮೇಲು ಪ್ರವಾಹ ಅಂತೇಳಿ ಅವರು ಹೇಳ್ತಾರೆ. ಹಾಗಾದರೆ ಪ್ರವಾಹದ ವೇಗ ಅಥವಾ ನದಿಯ ಹರಿಯುವ ವೇಗ ಎಷ್ಟು ಅಥವಾ ನೀರು ಹರಿಯುವ ವೇಗ ಎಷ್ಟು ಅಥವಾ ಜರಿ ಹರಿಯುವ ವೇಗ ಎಷ್ಟು ಅಂತ ಏನು ಮಾಡಿದೆ ಅಂತಂದರೆ ಇಲ್ಲಿ ಕೇಳಿರುವಂಥದ್ದು ಕ್ವಶನ್ ಆಗಿರುತ್ತದೆ. ಹಾಗಾಗಿ ಕೆಳ ಪ್ರವಾಹದ ವೇಗ ಎಷ್ಟಿರ್ತದಪ್ಪ ಅಂದರೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದ್ರೆ 88 ಕಿಲೋಮೀಟರ್ 11 ಗಂಟೆಗಳಲ್ಲಿ 88 ಕಿಲೋಮೀಟರ್ 11 ಗಂಟೆಗಳಲ್ಲಿ ಚಲಿಸಿದರೆ ಹಾಗಾದರೆ ಎಷ್ಟು ಅದರ ವೇಗ ಎಷ್ಟಿರ್ತದೆ? ಹಾಗಿದ್ರೆ 8 km/h. 8 ಹೆಂಗಾಗಿರ್ತದೆ ಅಪ್ಪ ಅಂತಂದರೆ 11 1s 11 11 8s 11 1 11 8 88 11 1 11 8 88 ಆಗಿರುತ್ತದೆ. ಹಾಗಾಗಿ 11 8ರಿಂದ ಕೂಡಿಸಿದಾಗ ಅದು 88 ಆಗಿರ್ತದೆ. ಹಾಗಾಗಿ ಪ್ರತಿ ಗಂಟೆ ಅಥವಾ ಏನು ಕೆಳ ಪ್ರವಾಹದ ವೇಗ ಅಂತಂದರೆ ನದಿ ಮತ್ತು ದೋಣಿ ಎರಡು ಕೂಡ ಒಂದೇ ದಿಕ್ಕಿನಲ್ಲಿ ಚಲಿಸುವಾಗ 8 km/h ಚಲಿಸಿದರೆ ಮೇಲಿನ ಪ್ರವಾಹದ ವೇಗ ಅಂತಂದರೆ ನದಿ ಮತ್ತು ದೋಣಿ ಎರಡು ಕೂಡ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಾಗ ಅದರ ವೇಗ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡ್ತಾ ಅಂದರೆ 72 / 12 ಅಂದರೆ ಇಲ್ಲಿ ಏನು ಹೇಳಿದ್ರಪ್ಪ ಅಂದರೆ 12 ಗಂಟೆಗಳಲ್ಲಿ 72 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಮೇಲ್ಪ್ರವಾಹದ ವೇಗ ಎಷ್ಟು ಅಥವಾ ನದಿಯ ವೇಗ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಏನಂತಂದರೆ ಇಲ್ಲಿ 6 km/h. ಒಂದು ನದಿ ಕೆಳ ಪ್ರವಾಹ ವೇಗದಲ್ಲಿ 8 km/h ಚಲಿಸಿದರೆ ಅಥವಾ ಒಂದು ಧ್ವನಿ 8 km/h ಚಲಿಸಿದರೆ ಇಲ್ಲಿ ಧ್ವನಿ ಏನಾಗ್ತದೆ ಅಥವಾ 6 km/h ಏನು ಮಾಡ್ತಾರೆ ಧ್ವನಿ ಚಲಿಸುವಂಥದ್ದು. ಹಾಗಾದರೆ ಪ್ರವಾಹದ ವೇಗ ಎಷ್ಟು ಅಥವಾ ನದಿಯ ನೀರಿನ ವೇಗ ಎಷ್ಟು ಅಥವಾ ಆ ಒಂದು ನದಿಯ ನೀರು ಹರಿಯುವ ವೇಗ ಎಷ್ಟು ಅಂತೇಳಿ ಅವರು ಕೇಳಿದ್ದಾರೆ. ಹಾಗಾದರೆ ಎಷ್ಟಿದೆಪ್ಪ ಅಂದರೆ x + y = 8 x - y = 6. ಅಂದರೆ ಏನು ಇಲ್ಲಿ ಕೆಳ ಪ್ರವಾಹ ಪ್ಲಸ್ ಮೇಲ್ ಪ್ರವಾಹ ಕೂಡಿಸಾಗ ಎಷ್ಟಾಗ್ತದೆ? ಅದು 8 ಆಗ್ತದೆ. ಇಲ್ಲಿ ಕೆಳ ಪ್ರವಾಹ ಮೈನಸ್ ಮೇಲ್ ಪ್ರವಾಹ ಅಂತ ಮಾಡಿದಾಗ ಅದು 6 ಆಗಿರ್ತದೆ. ಹಾಗಿದ್ದಾಗ
2y is equal to 2. 2y is equal to 2. y ಅಂತಂದರೆ ಇಲ್ಲಿ ಪ್ರವಾಹದ ವೇಗ ಕೇಳಿದರೆ, ಹಾಗಾಗಿ ಪ್ರವಾಹ 2y is equal to 2 ಅಂತಂದರೆ y is equal to 2 divided by 2. ಎರಡು ಒನ್ಸ 2. ಹಾಗಿದ್ದಾಗ y is equal to 1 km/h. ಅಂದರೆ ಪ್ರವಾಹದ ವೇಗ ಎಷ್ಟಿರ್ತದೆ, ಅದು 1 ಕಿಲೋಮೀಟರ್ಗೆ ಅಥವಾ ಗಂಟೆಗೆ 1 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಾಗ ಏನು ಮಾಡ್ತಾರೆ ಅಂತಂದರೆ ಅದು ಬರುವಂಥದ್ದು. ಹಾಗಾಗಿ ಈ ಒಂದು ಕ್ವಶನ್ಗೆ ಎಷ್ಟು ಏನಿದೆ ಅಂತಂದರೆ ಪ್ರವಾಹದ ವೇಗ ಎಷ್ಟು ಇದೆ, 1 km/h. 1 km/h ಅಥವಾ ಗಂಟೆಗೆ 1 ಕಿಲೋಮೀಟರ್ ವೇಗದಲ್ಲಿ ಆ ಪ್ರವಾಹ ಚಲಿಸ್ತಾ ಇದೆ ಅಂತಂದಾಗ ನಾವು ನೋಡ್ಕೋಬೇಕಾಗ್ತದೆ, ರೈಟ್. ಹಾಗಿದ್ದಾಗ ಎರಡನೇ ಒಂದು ಲಾಸ್ಟ್ ಒಂದು ಎಕ್ಸಾಂಪಲ್ ನೋಡೋದಾದರೆ, ಕೊನೆಯ ಒಂದು ಎಕ್ಸಾಂಪಲ್ ನೋಡೋದಾದರೆ, ನಿಂತ ನೀರಿನಲ್ಲಿ ದೋಣಿಯ ವೇಗವು 14 km/h. ನಿಂತ ನೀರಿನಲ್ಲಿ ದೋಣಿಯ ವೇಗ ಎಷ್ಟಿರ್ತದೆ, ಅಥವಾ ಒಂದು ತಟಸ್ಥವಾಗಿರುವಂಥ ನೀರು, ಯಾವುದೇ ರೀತಿಯಾದ ಫ್ಲೋವಿಂಗ್ ಇರೋದಿಲ್ಲ, ಯಾವುದೇ ರೀತಿಯಾದ ಹರಿವಿಕೆ ಇರೋದಿಲ್ಲ, ಅಂಥ ನೀರಿನಲ್ಲಿ ಒಂದು ದೋಣಿಯ ವೇಗ ಎಷ್ಟಿರ್ತದೆಪ್ಪ ಅಂದರೆ ಅದು 14 km/h. ಗಂಟೆಗೆ 14 ಕಿಲೋಮೀಟರ್ ಚಲಿಸುತ್ತದೆ ಅಂತ ಹೇಳ್ತಾರೆ. ಹಾಗಾದರೆ ಮತ್ತು ಪ್ರವಾಹದ ವೇಗವು 6 km/h ಆದರೆ ಪ್ರವಾಹದ ವೇಗ ಅಥವಾ ನೀರು ಹರಿಯುವಂಥ ವೇಗ ಅಥವಾ ನದಿ ಹರಿಯುವಂಥ ವೇಗದ ಎಷ್ಟಾಗ್ತದಪ್ಪ ಅಂದರೆ 6 km/h ಆದರೆ ಪ್ರವಾಹದೊಂದಿಗೆ 80 ಕಿಲೋಮೀಟರ್ ದೂರವನ್ನು ಪ್ರವಾಹದೊಂದಿಗೆ 80 ಕಿಲೋಮೀಟರ್ ಕ್ರಮಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು, ರೈಟ್. ಹಾಗಿದ್ರೆ ಒಂದು ಸಿಂಪಲ್ ಆಗಿರುವಂಥದ್ದು ಏನು, ದೋಣಿಯ ವೇಗ ನಿಂತ ನೀರಿನಲ್ಲಿ ಕೊಟ್ಟಿದ್ದಾರೆ ಮತ್ತು ಹರಿಯುವ ಪ್ರವಾಹದ ವೇಗ ಕೂಡ ಕೊಟ್ಟಿದ್ದಾರೆ. ದೋಣಿಯ ವೇಗ ನಿಂತ ನೀರಿನಲ್ಲಿ ಮತ್ತು ಪ್ರವಾಹದ ವೇಗ ಕೂಡ ಎರಡನ್ನೂ ಕೊಟ್ಟು ಏನು ಮಾಡಿದಾರಪ್ಪ ಅಂದರೆ ಇಲ್ಲಿ 80 ಕಿಲೋಮೀಟರ್ ಪ್ರಯಾಣಿಸುವಂತಹ 80 ಕಿಲೋಮೀಟರ್ನ ಒಂದು ಡಿಸ್ಟೆನ್ಸ್ನ ಒಂದು ದೂರವನ್ನು ಈ ದೋಣಿ 6 ಕಿಲೋಮೀಟರ್ 14 km/h ನಿಂತ ನೀರಿನಲ್ಲಿ ಚಲಿಸುವಂಥ ಒಂದು ದೋಣಿ 6 km/h ಚಲಿಸುವಂಥ ಪ್ರವಾಹದ ಜೊತೆಗೆ 80 ಕಿಲೋಮೀಟರ್ ಡಿಸ್ಟೆನ್ಸನ್ನು ಕವರ್ ಮಾಡ್ಕೋಬೇಕಾದ್ರೆ ತೆಗೆದುಕೊಳ್ಳುವಂಥ ಸಮಯ ಎಷ್ಟು ಅಂತ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಕೇಳಿರುವಂಥದ್ದು. ಹಾಗಾದರೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ನಿಂತ ನೀರಿನಲ್ಲಿ ದೋಣಿಯ ವೇಗ 14 km/h ಇರುವಂಥ ವೇಗದ ಜೊತೆಗೆ 6 km/h ಚಲಿಸುವಂತಹ ಪ್ರವಾಹದ ನೀರು ಕೂಡ ಚಲಿಸುವಂಥದ್ದು, ಎರಡನ್ನೂ ಕೂಡಿಸ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ 80 ಕಿಲೋಮೀಟರ್ ಡಿಸ್ಟೆನ್ಸನ್ನು ಕವರ್ ಮಾಡ್ಕೋಬೇಕಾದ್ರೆ ತೆಗೆದುಕೊಳ್ಳುವಂತಹ ಸಮಯ ಎಷ್ಟು ಅಂತೇಳಿ ಅವರು ಕೇಳಿದ್ದಾರೆ. ಹಾಗಾದರೆ ಏನಪ್ಪ ಸಾಪೇಕ್ಷ ವೇಗ ಅಂತಂದರೆ ಏನು, ಎರಡು ದೋಣಿ ಮತ್ತು ನದಿಯ ಎರಡನ್ನೂ ಕೂಡಿಸ್ಕೊಂಡು ಎಷ್ಟು km/h ಚಲಿಸುತ್ತದೆ ಅಂತಂದ್ರಾಗ ಸಾಪೇಕ್ಷ ವೇಗ ಇಸ್ ಈಕ್ವಲ್ ಟು 14 + 6. 14 ಅಂದರೆ ಏನು, ಅದು ದೋಣಿಯ ವೇಗ, ನಿಂತ ನೀರಿನಲ್ಲಿ ದೋಣಿಯ ವೇಗ 14 ಕಿಲೋಮೀಟರ್ ಆದರೆ ಮತ್ತು ಪ್ರವಾಹದ ವೇಗ 6 ಕಿಲೋಮೀಟರ್ ಆಗಿರುತ್ತದೆ. ಪ್ರವಾಹದ ವೇಗ 6 ಕಿಲೋಮೀಟರ್ ಆಗಿರುತ್ತದೆ. ಹಾಗಾಗಿ ಸಾಪೇಕ್ಷ ವೇಗ ಎಷ್ಟಾಗ್ತದೆ, ಅದು 20 km/h. ಏನು, ದೋಣಿಯ ವೇಗ ಜೊತೆಗೆ ಪ್ರವಾಹದ ವೇಗನ ಕೂಡಿಸಾಗ ನೆಕ್ಸ್ಟ್ ಆಯ್ತದೆ, ಅದು ಸಾಪೇಕ್ಷ ವೇಗ ಕ್ಯಾಲ್ಕುಲೇಷನ್ ಆಗ್ತದೆ. ಅದೇ ಎಷ್ಟಿದೆ, 20 km/h ಸಾಪೇಕ್ಷ ವೇಗ ನಮಗಿಲ್ಲಿ ಸಿಗುವಂಥದ್ದು. ಹಾಗಾದರೆ ಅದರ ಸಮಯ ಎಷ್ಟು ತೆಗೆದುಕೊಳ್ಳುತ್ತದೆ ಅಂತಂದರೆ ನಾವಿಲ್ಲಿ ಸಮಯ ಇಸ್ ಈಕ್ವಲ್ ಟು 80 ಕಿಲೋಮೀಟರ್ ಅನ್ನು 20 km/h ಚಲಿಸಿದರೆ ತೆಗೆದುಕೊಳ್ಳುವಂಥ ಸಮಯ 80 ಕಿಲೋಮೀಟರ್ ದೂರವನ್ನು ಕ್ರಮಿಸಬೇಕಾದರೆ ಅದರ ವೇಗ ಎಷ್ಟಿರ್ತದೆ, 20 km/h. 20 km/h ಯಾಕೆ, ದೋಣಿಯ ವೇಗ ಜೊತೆಗೆ ಮತ್ತು ಇಲ್ಲಿ ಪ್ರವಾಹದ ವೇಗ ಎರಡನ್ನೂ ಕೂಡ ಕೂಡಿಸ್ಕೊಂಡಾಗ ಏನಾಗ್ತದೆ ಅಂದರೆ 20 km/h. ದೋಣಿ ಮತ್ತು ನೀರಿನ ವೇಗ ಎಷ್ಟಾಗ್ತದೆ, 20 km/h ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದಾದರೆ 21 24 4 ಗಂಟೆಗಳಲ್ಲಿ ಆ ದೋಣಿಯು ಆ ನೀರಿನ ಹರಿವಿನ ವೇಗದ ಜೊತೆಗೆ 4 ಗಂಟೆಗಳಲ್ಲಿ 80 ಕಿಲೋಮೀಟರ್ ದೂರವನ್ನು ಏನು ಮಾಡ್ತದೆ ಅಂದರೆ ಕ್ರಮಿಸುವಂಥದ್ದು, ರೈಟ್. ಹಾಗಾಗಿ ಇಲ್ಲಿ 80 ಕಿಲೋಮೀಟರ್ ಕ್ರಮಿಸಬೇಕಾದ್ರೆ ತೆಗೆದುಕೊಳ್ಳುವ ಸಮಯ ಎಷ್ಟು, 4 ಗಂಟೆಗಳನ್ನ ನಾವಿಲ್ಲಿ ನೋಡ್ತೀವಿ. ಈ ರೀತಿಯಾದಂಥ ಒಂದು ಎಕ್ಸಾಂಪಲ್ಗಳನ್ನು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ, ಅವಾಗ ಕೇಳಿರ್ತಾರೆ. ಈ ಒಂದು ವಿಷಯದಲ್ಲಿ ಹೆಚ್ಚಾಗಿ ಕೇಳದೇ ಇರ್ಬೋದು, ಬಟ್ ನಮ್ಮ ಒಂದು ಲಕ್ ಇದ್ದರೆ ಏನು ಮಾಡ್ಬೋದು ಅಂತ ಈ ರೀತಿಯಾದ ಕ್ವಶನ್ಗಳನ್ನ ಕೇಳ್ಬೋದು. ಕೇಳಿದ್ರೆ ಅಂತಂದರೆ ನಮಗಿಲ್ಲಿ ಅನುಕೂಲ ಆಗ್ತದೆ. ಬೇರೆ ಬೇರೆ ವಿಷಯಗಳ ಮೇಲೆ ಅತಿ ಹೆಚ್ಚಾಗಿ ಕೇಳ್ತಾರೆ. ಈ ವಿಷಯದ ಮೇಲೆ
ಕೇಳಬಹುದು, ಕೇಳದೇ ಇರಬಹುದು. ಬಟ್ ನಮ್ಮ ಪ್ರಿಪ್ರೇಷನಲ್ಲಿ ನಾವು ಇರೋದ್ರಿಂದ ನಮ್ಗೆ ಯಾವುದೇ ರೀತಿಯಾದ ಮಾರ್ಕ್ಸನ್ನ ಕಳೆದುಕೊಳ್ಳುವಂಥ ಅಭಾವ ಬರೋದಿಲ್ಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಧ್ವನಿ ಮತ್ತು ಪ್ರವಾಹದ ಮೇಲೆ ಒಂದೆರಡು ಪ್ರಾಬ್ಲಮ್ಗಳನ್ನು ನೀವು ಕಂಟಿನ್ಯೂಸ್ ಆಗಿ ಸಾಲ್ವ್ ಮಾಡ್ಕೋತಾ ಇದ್ದರೆ, ಕಂಟಿನ್ಯೂಸ್ ಆಗಿ ನೀವೇನಾದರೂ ಅದನ್ನು ನೋಡ್ತಾ ಇದ್ದರೆ ಅಥವಾ ಅದನ್ನು ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಅದಕ್ಕೆ ನಿಮಗಿಷ್ಟು ಭಾಳಷ್ಟು ಅನುಕೂಲ ಆಗ್ತದೆ ಮತ್ತು ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ಗಳನ್ನು ಎಕ್ಸಾಮಲ್ಲಿ ಫೇಸ್ ಮಾಡೋಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನು ತಿಳಿಸ್ಕೊಟ್ಟಂಥ ಎಲ್ಲ ಟಾಪಿಕ್ಗಳನ್ನು ಏನು ಮಾಡಿ ಅಂತಂದರೆ ಮತ್ತೊಂದು ಸಲ ನೋಡ್ಕೊಳ್ಳಿ, ಸರಳವಾಗಿ ನಿಮಗಿಲ್ಲಿ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಹಾಗಾಗಿ ಅವನ್ನೇನೋ ಕೂಡ ಏನು ಮಾಡಿದ್ರೆ ಮತ್ತೆ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ಒಂದು ಚಾನಲ್ನ ಇನ್ನೂ ಅದು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಈ ಒಂದು ಕ್ಲಾಸನ್ನು ಸೆಷನನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.